ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರ. ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ. ಮೇಷರಾಶಿಯವರೇ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಅದು ಉರಿಯುವ ಅಗ್ನಿಯನ್ನು ಹಿಡಿದಂತೆ. ನೀವು ರಾಶಿಚಕ್ರದ ಮೊದಲನೇ ಸ್ಥಾನದಲ್ಲಿ ಇರುವವರು, ಅಂದರೆ ನೀವು ಹುಟ್ಟಿದ್ದೇ ಮುನ್ನಡೆಸಲು. ನಿಮ್ಮ ರಕ್ತದಲ್ಲೇ ಧೈರ್ಯ ಇದೆ, ನಿಮ್ಮ ಉಸಿರಲ್ಲೇ ಗೆಲ್ಲುವ ಹಠ ಇದೆ. ಎಷ್ಟೇ ಅಡ್ಡಿ ಬಂದರೂ ಹಿಂದೆ ಸರಿಯದ ಮನಸ್ಸು ನಿಮ್ಮದು. ಯಾರಿಗೂ ಹೆದರದ ಗುಣ, ಸವಾಲನ್ನು ಸ್ವೀಕರಿಸುವಂತಹ ತಾಕತ್ತು, ಇದು ನಿಮ್ಮ ಗುರುತು. ಆದರೆ ಒಂದು ಕ್ಷಣ ನಿಮ್ಮನ್ನೇ ನೀವು ಕೇಳಿಕೊಳ್ಳಿ, ಇಷ್ಟೊಂದು ಶಕ್ತಿ ಇದ್ದರೂ, ಇಷ್ಟೊಂದು ಧೈರ್ಯ ಇದ್ದರೂ ಏಕೆ ನಿಮ್ಮ ಬದುಕು ಇವತ್ತು ಯುದ್ಧ ಭೂಮಿಯಂತಾಗಿದೆ? ನೀವು ಪ್ರೀತಿಸಿದವರೇ ಏಕೆ ನಿಮ್ಮಿಂದ ದೂರ ಹೋಗುತ್ತಿದ್ದಾರೆ? ಜಗತ್ತಿಗೆ ಧೈರ್ಯ ಹೇಳುವ ನೀವು ಇವತ್ತು ನಿಮ್ಮ ನೋವು ಕೇಳುವವರು ಯಾರೂ ಇಲ್ಲವಲ್ಲ ಅನ್ನುವ ಖಾಲಿತನ ಏಕೆ ಕಾಡುತ್ತಿದೆ? ನಾನು ತಪ್ಪೇನು ಮಾಡಿಲ್ಲ, ಆದರೂ ಏಕೆ ಜನ ನನ್ನನ್ನು ತಪ್ಪಾಗಿ ನೋಡುತ್ತಾರೆ ಅನ್ನುವ ಪ್ರಶ್ನೆ ನಿಮ್ಮ ನಿದ್ದೆ ಕಸಿದುಕೊಂಡಿದೆ. ಹಾಗಿದ್ದರೆ ಇವತ್ತು ಕೇಳಿ, ನಿಮ್ಮ ಸೋಲಿನ ಹಿಂದೆ ಇರುವಂತಹ ಶತ್ರು ಬೇರೆ ಯಾರೂ ಅಲ್ಲ. ಅದು ನಿಮ್ಮ ಒಳಗೆ ಇರುವ ಆ ನಿಯಂತ್ರಣ ತಪ್ಪಿದ ಬೆಂಕಿ. ಅದು ನಿಮ್ಮನ್ನಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತಲಿನ ಸಂಬಂಧಗಳನ್ನು ಸುಟ್ಟು ಹಾಕುತ್ತಿದೆ. ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೀವನದ ಅಸಲಿ ಸಮಸ್ಯೆ ಏನು, ನಿಮ್ಮ ಕೋಪ ಹೇಗೆ ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುತ್ತಿದೆ ಮತ್ತು ಅದರಿಂದ ಹೊರಬಂದು ನೀವು ಹೇಗೆ ರಾಜನಂತೆ ಬದುಕಬಹುದು ಅನ್ನುವುದನ್ನು ಹಂತ ಹಂತವಾಗಿ ನೋಡೋಣ. ಇದು ಕೇವಲ ಭವಿಷ್ಯವಾಣಿ ಅಲ್ಲ, ಇದು ಮೇಷರಾಶಿಯವರ ಬದುಕಿಗೆ ಹಿಡಿದ ಕನ್ನಡಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಮುಂದುವರಿಸುವ ಮುನ್ನ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತದೆ. ಮೇಷರಾಶಿಯವರೇ, ನಿಮ್ಮ ಸ್ವಭಾವ ಸಮುದ್ರದಂತಿದೆ. ಮೇಲ್ನೋಟಕ್ಕೆ ಕಠಿಣವಾಗಿ ಕಾಣಬಹುದು, ಆದರೆ ಆಳದಲ್ಲಿ ತುಂಬಾ ಮೃದು ಮನಸ್ಸು. ನಿಮ್ಮದು ಅಗ್ನಿತತ್ವದ ರಾಶಿ. ಬೆಂಕಿ ಹೇಗೆ ಸುಡುತ್ತದೋ ಹಾಗೆಯೇ ಬೆಳಕನ್ನು ಕೊಡುತ್ತದೆ. ನೀವು ಕೂಡ ಹಾಗೆ. ನಿಮ್ಮನ್ನು ಪ್ರೀತಿಸುವವರಿಗೆ ನೀವು ಬೆಳಕು, ನಿಮ್ಮನ್ನು ಕೆಣಕುವವರಿಗೆ ನೀವು ಬೆಂಕಿ. ನಿಮ್ಮ ಬದುಕಿನ ಕೆಲವೊಂದು ನಿಜಾಂಶಗಳನ್ನು ನೋಡುವುದಾದರೆ, ಒಂದು ಕ್ಷಣಿಕ ಕೋಪ, ಮೃದುವಾದ ಹೃದಯ. ನಿಮ್ಮ ಕೋಪ ಕರ್ಪೂರದಂತೆ ತಕ್ಷಣ ಹೊತ್ತಿಕೊಳ್ಳುತ್ತದೆ, ಜೋರಾಗಿ ಉರಿಯುತ್ತದೆ, ಆದರೆ ಸ್ವಲ್ಪ ಹೊತ್ತಲ್ಲೇ ತಣ್ಣಗಾಗುತ್ತದೆ. ಕೋಪದ ಕ್ಷಣದಲ್ಲಿ ನೀವು ಕಠಿಣವಾಗಿ ಮಾತನಾಡಿ ಬಿಡುತ್ತೀರಾ, ಆದರೆ ಕ್ಷಣ ಮಾತ್ರದಲ್ಲಿ ಮತ್ತೆ ಮೊದಲಿನ ಹಾಗೆ ಮಾತನಾಡುವ ಮನಸ್ಸು ಬರುತ್ತದೆ. ಸಮಸ್ಯೆ ಏನು ಗೊತ್ತಾ? ಜನ ನಿಮ್ಮ ಶಾಂತ ಸ್ವಭಾವವನ್ನು ನೆನಪಿಟ್ಟುಕೊಳ್ಳುವುದಿಲ್ಲ. ಅವರು ನೆನಪಿಟ್ಟುಕೊಳ್ಳುವುದು ನಿಮ್ಮ ಆ ಒಂದು ಕ್ಷಣದ ಕೋಪವನ್ನು ಮಾತ್ರ. ಇದೇ ನಿಮ್ಮ ಜೀವನದ ದೊಡ್ಡ ದುರಂತ. ಇನ್ನೊಂದು ಅತಿಯಾದ ನಂಬಿಕೆ ಮತ್ತು ಮೋಸ. ಮೇಷರಾಶಿಯವರು ಯಾರನ್ನಾದರೂ ನಂಬಿದರೆ ಮನಸ್ಸು ತೆರೆದು ನಂಬುತ್ತಾರೆ. ಕೊಡಬೇಕಾದರೆ ತಮ್ಮಲ್ಲಿರುವುದನ್ನೇ ಕೊಟ್ಟು ಬಿಡುತ್ತಾರೆ. ಆದರೆ ಕಹಿ ಸತ್ಯ ಏನೆಂದರೆ, ನೀವು ಯಾರನ್ನು ಸಂಕಷ್ಟದಲ್ಲಿ ಎತ್ತಿಕೊಂಡಿರ್ತೀರೋ ಅದೇ ಜನ ನಿಮ್ಮ ಸಂಕಷ್ಟದ ಸಮಯದಲ್ಲಿ ದೂರ ಸರಿಯುತ್ತಾರೆ. ನೀವು ಯಾರನ್ನು ನಿಮ್ಮವರಂತೆ ಅಂದುಕೊಂಡಿರುತ್ತೀರೋ ಅವರೇ ಸಮಯ ಬಂದಾಗ ನಿಮ್ಮ ಕಾಲಿಗೆ ಅಡ್ಡಗಾಲು ಹಾಕುತ್ತಾರೆ. ಇನ್ನೊಂದು ಕಾಳಜಿಯೇ ತಪ್ಪಾಗಿ ಅರ್ಥವಾಗುವುದು. ನೀವು ನಿಮ್ಮ ಕುಟುಂಬಕ್ಕಾಗಿ ಹಾಗೂ ನಿಮ್ಮವರಿಗಾಗಿ ತುಂಬಾ ಯೋಚನೆ ಮಾಡುತ್ತೀರಾ. ಅವರು ತಪ್ಪು ದಾರಿಯಲ್ಲಿ ಹೋಗಬಾರದು ಅಂತ ಗಟ್ಟಿಯಾಗಿ ಹೇಳುತ್ತೀರಾ. ಆದರೆ ನಿಮ್ಮ ಆ ಕಾಳಜಿಯನ್ನೇ ಕೆಲವರು ದಬ್ಬಾಳಿಕೆ ಅಂತ ಅನ್ನುತ್ತಾರೆ, ಗರ್ವ ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಇವನಿಗೆ ಮಾತನಾಡುವುದೇ ಕೆಲಸ ಅಂತ ಬೆನ್ನ ಹಿಂದೆ ಮಾತನಾಡುತ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ, ನೀವು ಮನಸ್ಸಿನಲ್ಲಿ ಕೆಟ್ಟದ್ದು ಇಟ್ಟುಕೊಳ್ಳದೇ ಇದ್ದರೂ ಏಕೆ ಜಗತ್ತು ನಿಮ್ಮನ್ನೇ ವಿಲನ್ ಥರ ನೋಡುತ್ತದೆ? ಅದಕ್ಕೆ ಉತ್ತರ ಒಂದೇ, ನಿಮ್ಮ ನಾಲಿಗೆಯ ಮೇಲಿನ ನಿಯಂತ್ರಣ. ಒಂದು ಕ್ಷಣದ ಕಠಿಣ ಮಾತು ವರ್ಷಗಟ್ಟಲೆ ಕಟ್ಟಿದ್ದ ಸಂಬಂಧಗಳನ್ನು ನೆಲಸಮ ಮಾಡಿಬಿಡುತ್ತದೆ. ನೀವು ಯುದ್ಧ ಗೆಲ್ಲಬಲ್ಲಿರಿ, ಆದರೆ ನಿಮ್ಮವರ ಮನಸ್ಸು ಗೆಲ್ಲುವಲ್ಲಿ ಏಕೆ ಸೋಲುತ್ತಿದ್ದೀರಾ? ಈ ವಿಡಿಯೋ ನೋಡುತ್ತಿದ್ದೀರಾ ಅಂದರೆ ನಿಮ್ಮೊಳಗೆ ಎಲ್ಲೋ ಒಂದು ಕಡೆ ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಅನ್ನುವ ನೋವು ಇದೆ ಅಂತ ಅರ್ಥ. ಹೊರಗೆ ನೀವು ಬಲಿಷ್ಠರಂತೆ ಕಾಣಬಹುದು, ಆದರೆ ಒಳಗೆ ಒಂಟಿತನ ಕಾಡುತ್ತದೆ. ಆದರೆ ಇನ್ನು ಮುಂದೆ ನೀವು ಒಬ್ಬರೇ ಅಲ್ಲ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು, ನಿಮ್ಮ ಮನಸ್ಸಿಗೆ ಸ್ಪಂದಿಸುವವರು ನಿಮ್ಮ ಜೀವನಕ್ಕೆ ಬರುತ್ತಾರೆ. ನಿಮ್ಮ ಕೋಪದ ಹಿಂದೆ ಇರುವ ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವವರು ಇದ್ದಾರೆ. ಈಗ ವಿಷಯಕ್ಕೆ ಬರೋಣ. ನಿಮ್ಮ ಜೀವನವನ್ನು ಪದೇ ಪದೇ ಹಾಳು ಮಾಡುತ್ತಿರುವ ಶತ್ರು ಏನು ಗೊತ್ತಾ? ಅದು ನಿಮ್ಮ ನಿಯಂತ್ರಣ ತಪ್ಪಿದ ಕೋಪ. ಕೋಪ ಬಂದಾಗ ನಿಮಗೆ ಯಾರು ಎದುರು ನಿಂತಿದ್ದಾರೆ ಅನ್ನೋದು ನಿಮಗೆ ಮರೆತು ಹೋಗುತ್ತದೆ. ಅವರು ತಂದೆ ತಾಯಿ ಆಗಿರಬಹುದು, ಸಂಗಾತಿಯಾಗಿರಬಹುದು, ಅಥವಾ ನಿಮ್ಮ ಬಾಸ್ ಆಗಿರಬಹುದು. ಆ ಕ್ಷಣದಲ್ಲಿ ನಿಮ್ಮ ಮಾತುಗಳು ಎದುರಿನವರ ಹೃದಯಕ್ಕೆ ಗಾಯ ಮಾಡುತ್ತವೆ. ನಾನು ಸತ್ಯವನ್ನೇ ಹೇಳಿದೆ ಅಂತ ನೀವು ನಿಮ್ಮನ್ನೇ ಸಮರ್ಥಿಸಿಕೊಳ್ಳಬಹುದು, ಆದರೆ ಆ ಸತ್ಯವನ್ನು ಹೇಳಿದ ರೀತಿ
ಬಳಸಿದ ಪದಗಳು ಅದೇ ಸಂಬಂಧಗಳನ್ನು ಶಾಶ್ವತವಾಗಿ ದೂರ ಮಾಡುತ್ತವೆ. 100 ವರ್ಷ ಉಳಿಯಬೇಕಾದ ಪ್ರೀತಿಯನ್ನು ಒಂದೇ ನಿಮಿಷದ ಕೋಪದಲ್ಲಿ ಕೊಂದು ಹಾಕುವ ಅವಸರ ನಿಮಗೇಕೆ? ಕೋಪ ಇಳಿದ ಮೇಲೆ ನೀವು ಒಬ್ಬರೇ ಕುಳಿತು ನಾನು ಹಾಗೆ ಮಾತನಾಡಬಾರದಿತ್ತು ಅಂತ ಪಶ್ಚಾತ್ತಾಪ ಪಡುತ್ತೀರಾ. ಕ್ಷಮೆ ಕೇಳಬೇಕು ಅನಿಸುತ್ತದೆ, ಆದರೆ ನಿಮ್ಮ ಅಹಂಕಾರ ನಿಮ್ಮನ್ನು ತಡೆಯುತ್ತದೆ. ಹೀಗೆ ಪಶ್ಚಾತ್ತಾಪದಿಂದಲೇ ಜೀವನದ ದೊಡ್ಡ ಭಾಗ ಕಳೆದು ಹೋಗುತ್ತದೆ. ನೀವು 99 ಬಾರಿ ಒಳ್ಳೆಯದನ್ನು ಮಾಡಬಹುದು, ಸಹಾಯ ಮಾಡಿರಬಹುದು, ತ್ಯಾಗ ಮಾಡಿರಬಹುದು, ಆದರೆ ಒಂದೇ ಒಂದು ಬಾರಿ ಕೋಪದಲ್ಲಿ ಮಾತನಾಡಿದ ಮಾತು ಆ 99 ಬಾರಿ ಒಳ್ಳೆಯದನ್ನು ಮರೆಸಿಬಿಡುತ್ತದೆ. ಜನ ಇವನು ಯಾವತ್ತೂ ಹೀಗೆ ಅಂತ ನಿಮ್ಮ ಮೇಲೆ ಲೇಬಲ್ ಅಂಟಿಸುತ್ತಾರೆ. ನಿಮ್ಮ ಹೃದಯದ ಪ್ರೀತಿ, ನಿಮ್ಮ ಮಾತಿನ ಕಠಿಣತೆ ಕಾಣಿಸದೆ ಹೋಗುತ್ತದೆ. ವೃತ್ತಿ ಜೀವನದಲ್ಲೂ ಅದೇ ಆತುರ ಪಡುತ್ತೀರಾ. ಇದು ಸಂಬಂಧಗಳಿಗಷ್ಟೇ ಅಲ್ಲ, ಕೆಲಸದ ಜಾಗದಲ್ಲೂ ಹೀಗೆ. ಯಾರಾದರೂ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಪರಿಣಾಮ ಏನಾಗುತ್ತದೆ ಅನ್ನುವುದನ್ನು ಯೋಚಿಸದೆ ತಕ್ಷಣ ನಿರ್ಧಾರ ತೆಗೆದುಕೊಂಡು ಬಿಡುತ್ತೀರಾ. ಕೆಲಸ ಬಿಟ್ಟು ಹೊರಟು ಬಿಡುತ್ತೀರಾ. ಈ ಆತುರ ನಿಮ್ಮ ಆರ್ಥಿಕ ಬೆಳವಣಿಗೆಯನ್ನು ತಡೆದು ನಿಲ್ಲಿಸುತ್ತದೆ. ಮೇಷರಾಶಿಯವರೇ ನೆನಪಿಡಿ, ನಿಮ್ಮ ಕೋಪ ನಿಮ್ಮ ಮುಂದೆ ಇರುವವರಿಗಿಂತ ಹೆಚ್ಚು ನಿಮ್ಮನ್ನೇ ಸುಡುತ್ತದೆ. ನಿಮ್ಮಲ್ಲಿ ಯುದ್ಧ ಗೆಲ್ಲುವಂತಹ ಶಕ್ತಿ ಇದೆ ನಿಜ, ಆದರೆ ನಿಮ್ಮನ್ನೇ ನೀವು ಗೆಲ್ಲದಿದ್ದರೆ ಆ ಶಕ್ತಿಗೇನು ಬೆಲೆ? ಈಗ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ 3 ಸರಳ ಶಕ್ತಿಶಾಲಿಯಾದಂತಹ ಸೂತ್ರಗಳನ್ನು ಕೇಳಿ. ಮೌನ ನಿಮ್ಮ ದೊಡ್ಡ ಆಯುಧ. ಕೋಪ ಬರುವುದು ಸಹಜ, ಅದನ್ನು ಸಂಪೂರ್ಣವಾಗಿ ತಡೆಯಲು ಅದರಿಂದಲೂ ಸಾಧ್ಯವಿಲ್ಲ. ಆದರೆ ಕೋಪ ಬಂದ ತಕ್ಷಣ ಪ್ರತಿಕ್ರಿಯೆ ಕೊಡದೇ ಇರಬಹುದು. ಮುಂದಿನ ಬಾರಿ ತುಂಬ ಕೋಪ ಬಂದಾಗ ಮಾತನಾಡುವ ಮೊದಲು ಮನಸ್ಸಿನಲ್ಲಿ 10 ಎಣಿಸಿ. ಆ 10 ಸೆಕೆಂಡ್ ಮೌನ ನಿಮ್ಮ ಜೀವನದಲ್ಲಿ ಆಗಬಹುದಾದಂತಹ 10 ವರ್ಷಗಳ ನಷ್ಟವನ್ನು ತಪ್ಪಿಸಬಹುದು. ನೆನಪಿಡಿ, ತಾಳ್ಮೆಯ ಮೌನಕ್ಕೆ ಕಠಿಣ ಮಾತುಗಳಿಗಿಂತ ಹೆಚ್ಚು ಶಕ್ತಿ ಇದೆ. 2ನೆಯದು ಕ್ಷಮೆ ಕೇಳುವಂತಹ ಧೈರ್ಯ. ತಪ್ಪಾದ ಮೇಲೆ ಒಳಗೊಳಗೆ ಬೈಯುವುದಕ್ಕಿಂತ ನೇರವಾಗಿ ಹೋಗಿ ನನ್ನಿಂದ ತಪ್ಪಾಯಿತು ಕ್ಷಮಿಸಿ ಅಂತ ಕೇಳಿ ನೋಡಿ. ತಲೆ ಬಾಗಿದರೆ ನೀವು ಚಿಕ್ಕವರಾಗುವುದಿಲ್ಲ, ಬದಲಾಗಿ ಎದುರಿನವರ ಹೃದಯದಲ್ಲಿ ದೊಡ್ಡವರಾಗಿರುತ್ತೀರಾ. ನಿಮ್ಮ ಒಂದು ಕ್ಷಮೆ ಎಷ್ಟೋ ಮುರಿದ ಸಂಬಂಧಗಳನ್ನು ಮತ್ತೆ ಜೋಡಿಸಬಹುದು. 3ನೆಯದು ಶಕ್ತಿಯನ್ನು ಸರಿಯಾದ ಕಡೆ ಬಳಸುವುದು. ನಿಮ್ಮಲ್ಲಿ ಬೆಂಕಿಯಂತಹ ಶಕ್ತಿ ಇದೆ. ಆ ಶಕ್ತಿಯನ್ನು ನಿಮ್ಮ ಗುರಿಗಾಗಿ, ನಿಮ್ಮ ಕೆಲಸಕ್ಕಾಗಿ, ನಿಮ್ಮ ಸಾಧನೆಗಾಗಿ ಬಳಸಿ. ಕೋಪ ಬಂದಾಗ ಅದನ್ನು ನಿಮ್ಮ ದುಡಿಮೆಯಲ್ಲಿ ತೋರಿಸಿ. ದ್ವೇಷ ಕಟ್ಟಿಕೊಳ್ಳಲು ಅಲ್ಲ, ನಿಮ್ಮ ಸ್ವಂತ ಸಾಮ್ರಾಜ್ಯ ಕಟ್ಟಲು ಬಳಸಿ. ಮೇಷರಾಶಿಯವರೇ, ನಾನು ಹೇಳಿದ ಮಾತುಗಳೆಲ್ಲ ನಿಮ್ಮ ಜೀವನದ ಪ್ರತಿಬಿಂಬ ಅಂತ ನಿಮಗೆ ಅನಿಸಿದರೆ, ನನ್ನ ಕೋಪದಿಂದ ನಾನು ಎಷ್ಟು ಕಳೆದುಕೊಂಡಿದ್ದೇನೆ ಅನ್ನುವ ಯೋಚನೆ ನಿಮ್ಮ ಮನಸ್ಸಿಗೆ ಬರುತ್ತಿರುತ್ತದೆ. ಹಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮನಸ್ಸಿನ ಮಾತು ಬರೆಯಿರಿ. ಇದು 100% ಸತ್ಯ ಅಂತ ಬರೆಯಬಹುದು, ಅಥವಾ ನನ್ನ ಕೋಪದಿಂದ ನಾನು ಕೂಡ ಸೋತಿದ್ದೇನೆ ಅಂತ ಹಂಚಿಕೊಳ್ಳಬಹುದು. ನೀವು ಬರೆಯುವ ಪ್ರತಿಯೊಂದು ಮಾತು ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡುತ್ತದೆ. ಕೊನೆಯದಾಗಿ ಒಂದು ಮಾತು ಮೇಷರಾಶಿಯವರೇ, ನೀವು ಹುಟ್ಟಿರುವುದು ಆಳಲು ಅಲ್ಲ. ನಿಮ್ಮೊಳಗಿನ ಬೆಂಕಿಯನ್ನು ನಾಶಕ್ಕೆ ಬಳಸಬೇಡಿ. ಅದು ನಿಮ್ಮ ಮತ್ತು ನಿಮ್ಮವರ ಬದುಕಿಗೆ ದೀಪವಾಗಲಿ. ನಿಮ್ಮ ಕೋಪವನ್ನು ಗೆದ್ದು ಪ್ರೀತಿಯಿಂದ ಜಗತ್ತನ್ನು ನೋಡಲು ಶುರು ಮಾಡಿದ ದಿನ ನೀವು ಕಳೆದುಕೊಂಡಿದ್ದೆಲ್ಲ ಬಡ್ಡಿಯ ಜೊತೆ ಮರಳಿ ನಿಮ್ಮ ಕಡೆ ಬರುತ್ತದೆ. ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ನೀವು ಒಂದು ಅದಮ್ಯ ಶಕ್ತಿ. ನಮ್ಮ ನಕ್ಷತ್ರ ನುಡಿ ಕುಟುಂಬ ನಿಮ್ಮ ಜೊತೆಯಲ್ಲೇ ಇದೆ. ನಿಮ್ಮ ಬದುಕಿನ ಪ್ರತಿಯೊಂದು ಹಂತದಲ್ಲೂ ನಿಮಗೆ ದಾರಿ ತೋರಿಸಲು, ಧೈರ್ಯ ತುಂಬಲು ನಾವು ಸದಾ ನಿಮ್ಮ ಜೊತೆ ಇರುತ್ತೇವೆ. ಈ ವಿಡಿಯೋ ನಿಮ್ಮ ಬದುಕಿಗೆ ದಾರಿ ತೋರಿಸಿದೆ ಅನಿಸಿದರೆ ಇದನ್ನು ನಿಮ್ಮ ಮೇಷರಾಶಿಯವರ ಸ್ನೇಹಿತರಿಗೂ ಮತ್ತು ಸಂಬಂಧಿಕರಿಗೂ ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.